Hello everyone, I am Jyoti Pannihatti, Assistant Professor in Commerce, Government First Grade College, Padaki. Today, in this session, I am going to explain about internal control questionnaire and checklist. So, let us know the meaning of internal control questionnaire. It is a list of questions the auditor may ask in order to find out the efficiency of an internal control system. ಸೊ ಕ್ವಶನೇರ್ ಅಂತಂದ್ರೆ ಪ್ರಶ್ನಾವಳಿ ಅಂತ ಅರ್ಥ. ಅಂದರೆ ಪ್ರಶ್ನಾವಳಿ ಅಂದ್ರೆ ಲಿಸ್ಟ್ ಆಫ್ ಕ್ವಶನ್ಸ್. ಅಂದರೆ ನಾವು ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವೇನು ಪಟ್ಟಿ ಮಾಡಿ ಇಟ್ಕೊಂಡಿರ್ತೀವಿ, ಅದಕ್ಕೇನಂತೀವಿ ಕ್ವಶನೇರ್ ಅಂತ ಹೇಳಿ ಕರಿತೀವಿ. ಇಂಟರ್ನಲ್ ಕಂಟ್ರೋಲ್ ಅಂತಂದರೆ ಆಂತರಿಕ ನಿಯಂತ್ರಣ. ಅಂದರೆ ಒಬ್ಬ ಲೆಕ್ಕ ಪರಿಶೋಧಕನಿಗೆ ತನ್ನ ಲೆಕ್ಕ ಪರಿಶೋಧನೆಯನ್ನು ಪ್ರಾರಂಭ ಮಾಡುವುದಕ್ಕೂ ಮುಂಚೆ ಒಂದು ಸಂಸ್ಥೆಯ ಯಾವ ಸಂಸ್ಥೆಯ ಲೆಕ್ಕ ಪರಿಶೋಧನೆಗೆ ಅವನು ಹೋಗಿದ್ದಾನೋ ಆ ಸಂಸ್ಥೆಯ ಆಂತರಿಕ ನಿಯಂತ್ರಣ ಪದ್ಧತಿಯ ಬಗ್ಗೆ, ಆ ಒಂದು ವ್ಯವಸ್ಥೆಯ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇರುತ್ತೆ. ಹೀಗಾಗಿ ಅವನೇನು ಮಾಡಬೇಕಾಗುತ್ತಾ, ಆ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮಿನ ಎಫಿಷಿಯನ್ಸಿಯನ್ನು ತಿಳ್ಕೊಳ್ಳಿಕ್ಕೆ ಒಂದು ಲಿಸ್ಟ್ ಆಫ್ ಕ್ವಶನ್ಸನ್ನು ತಯಾರು ಮಾಡ್ಕೋತಾನೆ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಇಂಟರ್ನಲ್ ಕಂಟ್ರೋಲ್ ಕ್ವಶನೇರ್. ಸೊ ಇಟ್ ಈಸ್ ಅ ಲಿಸ್ಟ್ ಆಫ್ ಕ್ವಶನ್ಸ್ ದ ಆಡಿಟರ್ ಮೇ ಆಸ್ಕ್. ಅಂದರೆ ಒಬ್ಬ ಲೆಕ್ಕ ಪರಿಶೋಧಕ ಕೇಳಬಹುದಾದಂತಹ ಯಾವುದಕ್ಕೋಸ್ಕರ, ಇನ್ ಆರ್ಡರ್ ಟು ಫೈಂಡ್ ಔಟ್ ದ ಎಫಿಷಿಯನ್ಸಿ ಆಫ್ ಅ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್. ಅದು ಎಷ್ಟು ಎಫಿಷಿಯೆಂಟಾಗಿ ವರ್ಕ್ ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೋಸ್ಕರ ತಯಾರು ಮಾಡಿರ್ತಕ್ಕಂತಹ ಒಂದು ಪ್ರಶ್ನೆಗಳ ಪಟ್ಟಿ. ನೆಕ್ಸ್ಟು ಏನೇನೆಲ್ಲ ಫೀಚರ್ಸು ಒಂದು ಇಂಟರ್ನಲ್ ಕಂಟ್ರೋಲ್ ಕ್ವಶನೇರ್ ಹೊಂದಿರುತ್ತೆ. ಫೀಚರ್ಸ್ ಆಫ್ ICQ. ನಾನು ಪ್ರತಿ ಬಾರಿ ಇಂಟರ್ನಲ್ ಕಂಟ್ರೋಲ್ ಕ್ವಶನೇರ್ ಅಂತ ಅನ್ನೋದಕ್ಕಿಂತ ICQ ಅಂತ ಶಾರ್ಟ್ ಫಾರ್ಮಲ್ಲಿ ಬಳಸ್ತಾ ಇದ್ದೀನಿ. ಸೊ the first feature of an internal control questionnaire is questions should cover all aspects. ಅಂದ್ರೆ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತಹ, ಆ ಆಂತರಿಕ ನಿಯಂತ್ರಣ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಎಲ್ಲ ಆಸ್ಪೆಕ್ಟ್ಸ್ಗಳು, ಎಲ್ಲ ಮಾಹಿತಿಗಳು ಆ ಒಂದು ಕ್ವಶನೇರಲ್ಲಿ ಬರಬೇಕು. ಕೇವಲ ತನಗೆ ಬೇಕಾಗಿದ್ದು ಮಾತ್ರ ಅಲ್ಲಿ ಆಯ್ಕೆ ಮಾಡ್ಕೊಂಡು ಕ್ವಶನನ್ನು ಮಾಡೋದಲ್ಲ, ಆ ಒಂದು ಸಂಸ್ಥೆಯ ಆಂತರಿಕ ನಿಯಂತ್ರಣ ಪದ್ಧತಿಯ ಎಲ್ಲ ವಿಷಯಗಳು ಅದರಲ್ಲಿ ಏನಾಗಿರಬೇಕು, ಕವರ್ ಆಗಿರಬೇಕು. ಸೊ ಇದು ಒಂದು ಫೀಚರ್. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಆನ್ಸರ್ ವುಡ್ ಬಿ ಐದರ್ ಎಸ್ ಆರ್ ನೋ. ಹೆಂಗಿರಬೇಕು ಆನ್ಸರ್? ನೀವು ಕೇಳಿರ್ತಕ್ಕಂಥ ಕ್ವಶನ್, ಅಂದರೆ ಒಬ್ಬ ಲೆಕ್ಕ ಪರಿಶೋಧಕ ಕೇಳಿರ್ತಕ್ಕಂಥ ಕ್ವಶನ್ನು ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಇರಬಾರ್ದು. ಅಂದರೆ ಉದ್ದಕ್ಕೂ ಆನ್ಸರ್ ಬರ್ಕೋತ ಹೋಗೋದಕ್ಕೆ ಏನಂತಾರೆ, ಡಿಸ್ಕ್ರಿಪ್ಟಿವ್. ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡ್ರಿ, ಇನ್ ಡೀಟೇಲ್ ಆಗಿ ಬರಿತಾ ಹೋಗೋದು, ಹಾಗಲ್ಲ. ಕ್ವಶನ್ಸ್ ಹೆಂಗಿರಬೇಕು ಅಂತಂದ್ರೆ ಇಷ್ಟು ಚಂದ ಫ್ರೇಮ್ ಮಾಡಿರಬೇಕು. ಅದಕ್ಕೆ ಆನ್ಸರ್ ಹೆಂಗೆ ಬರಬೇಕು ಅಂದರೆ ಎಸ್ ಆರ್ ನೋ. ಡು ಯು ಮೇಂಟೈನ್ ದಿ ಆನ್ಲೈನ್ ಸಿಸ್ಟಮ್ ಆಫ್ ಪೇಮೆಂಟ್? ಅದಕ್ಕೆ ಅವ್ರೇನು ಹೇಳಬೇಕು, ಎಸ್ ಆರ್ ನೋ. ಅದು ಬಿಟ್ಟು ಇನ್ ಡೀಟೇಲ್ ಆಗಿ ಆನ್ಸರ್ ಮಾಡ್ತಾ ಕೊಡೋದು ಅಲ್ಲ. ಸೊ ಇಂಟರ್ನಲ್ ಕಂಟ್ರೋಲ್ ಕ್ವಶನೇರ್ನ ಸೆಕೆಂಡ್ ಫೀಚರ್ ಏನು, ದ ಆನ್ಸರ್ ವುಡ್ ಬಿ ಐದರ್ ಎಸ್ ಆರ್ ನೋ. ಇನ್ನು ಥರ್ಡ್ ಒನ್ ಈಸ್ ಕ್ವಶನ್ಸ್ ಅರೇಂಜ್ಡ್ ಇನ್ ಅ ಲಾಜಿಕಲ್ ಆರ್ಡರ್. ಅಂದ್ರೆ ಸಿಸ್ಟಮೆಟಿಕ್ಕಾಗಿ ಯಾವ ಕ್ವಶನ್ ಆದಮೇಲೆ ಯಾವ್ದು ಬರಬೇಕು ಅನ್ನೋದನ್ನು ಸಿಸ್ಟಮೆಟಿಕ್ಕಾಗಿ ಅಲ್ಲೇನು ಮಾಡಿರ್ಬೇಕು, ಅವರು ಮೇಂಟೈನ್ ಮಾಡಿರ್ಬೇಕಾಗುತ್ತೆ. ಅಂದ್ರೆ ಯಾವುದಾದ್ಮೇಲೆ ನಾ ಯಾವ್ದು ಕೇಳಬೇಕು, ಮೊದಲು ಯಾವ್ದು ಕೇಳಬೇಕು, ನಂತರ ಯಾವುದು. ಸೊ ಅವನು ಕೇಳ್ತಾ ಇರೋ ಕ್ವಶನ್ಸಿಂದನೇ ಅವನು ಯಾವ ಉದ್ದೇಶಕ್ಕೋಸ್ಕರ ಕೇಳ್ತಾ ಇದ್ದಾನಲ್ಲ ಅದೇನಾಗಬೇಕಲ್ಲಿ ಸಂಪೂರ್ಣವಾಗಿ ಸಫಲ ಆಗಬೇಕು. ಹಂಗೆ ಸಫಲ ಆಗಬೇಕು ಅಂದರೆ ಇಫ್ he wants to get the correct answer for his questions, then the question should be arranged in a logical way. ಹೆಂಗಿರಬೇಕು, ಲಾಜಿಕ್ಕಾಗಿ ಹೊಂದಿಸಿ ಇಟ್ಟಿರಬೇಕು ಆ ಕ್ವಶನ್ಸ್ಗಳನ್ನು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪಾಯಿಂಟ್ಸ್ ಟು ಬಿ ನೋಟೆಡ್ ಇನ್ ICQ ಬೈ ಆನ್ ಅಡಿಟರ್. ಅಂದ್ರೆ ಒಂದು ಕ್ವಶನೇರನ್ನು ತಯಾರು ಮಾಡು ಫೀಚರ್ಸ್ ಹೆಂಗಿರಬೇಕು ಅಂತ ಆಯಿತು. ಹಾಗಿದ್ರೆ ಇನ್ನು ನೆಕ್ಸ್ಟು ಯಾವೆಲ್ಲ ಅಂಶಗಳನ್ನು ಒಬ್ಬ ಅಡಿಟರು ಗಮನದಲ್ಲಿ ಇಟ್ಕೊಂಡು ಒಂದು ICQವನ್ನು ತಯಾರು ಮಾಡಬೇಕು, ಪಾಯಿಂಟ್ಸ್ ಟು ಬಿ ನೋಟೆಡ್. ಹಾಗಿದ್ರೆ ಫಸ್ಟ್ ಪಾಯಿಂಟ್ ಏನು, ICQ ಮಸ್ಟ್ ಬಿ ರಿವೈಸ್ಡ್ ಆ್ಯಂಡ್ ರಿವ್ಯೂಡ್ ಎವ್ರಿ ಇಯರ್. ಹೋದ ವರ್ಷ ಇದ್ದಿದ್ದು ಈ ವರ್ಷ ಇಲ್ಲದೇ ಇರಬಹುದು. ಅರ್ಥ ಆಗ್ತಿದೆ? ಒಂದೇ ಸಲ ಒಂದೇ ಕ್ವಶನ್, ಈಗ ನಿಮ್ಗೆ ಕ್ವಶನ್ ಪೇಪರ್ಸ್ ಬರ್ತಾವೆ, ಹೌದಾ? ಎವ್ರಿ ಇಯರು ಸೇಮ್ ಕ್ವಶನ್ಸ್ ಇರ್ತಾವ ಎಕ್ಸಾಮ್ಗೆ? ಇಲ್ಲ, ಪ್ರತಿ ವರ್ಷ ಸಬ್ಜೆಕ್ಟ್ ಮ್ಯಾಟ್ರ್ ಅದೇ ಇರುತ್ತೆ, ಬಟ್ ಪ್ರತಿ ವರ್ಷ ಏನಾಗ್ತಾವೆ, ಚೇಂಜ್ ಆಗ್ತಾ ಇರ್ತಾವೆ. ಅದೇ ರೀತಿ ಇಲ್ಲೂ ಅವನೇನು ಮಾಡಬೇಕಾಗುತ್ತೆ, ICQ ಮಸ್ಟ್ ಬಿ ರಿವೈಸ್ಡ್ ಆ್ಯಂಡ್ ರಿವ್ಯೂಡ್ ಎವ್ರಿ ಇಯರ್. ಪ್ರತಿ ವರ್ಷವೂ
ಅದನ್ನೇನು ಮಾಡ್ತಾ ಹೋಗ್ಬೇಕು, ಅವನು ರಿವೈಸ್ ಮಾಡ್ತಾ ಹೋಗಬೇಕು ಮತ್ತು ರಿವ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಚೇಂಜಸ್ ಆಫ್ ಲಾಸ್ ಇನ್ಕ್ಲೂಡೆಡ್ ಇನ್ ICQ. ಈಗ ರಿವೈಸ್ಡ್ ಮತ್ತು ರಿವ್ಯೂ ಯಾಕೆ ಮಾಡಬೇಕು ಅಂತಂದ್ರೆ, ಲಾಸ್ಗಳಲ್ಲಿ ಏನಾಗಿರುತ್ತೆ ರೀ, ಬದಲಾವಣೆ ಆಗ್ತಾ ಇರುತ್ತೆ. ಹೌದಾ? ಲಾ ಯಾವತ್ತೂ ಕಾನ್ಸ್ಟಂಟ್ ಅಲ್ಲ, ಅದಕ್ಕೆ ಅಮೆಂಡ್ಮೆಂಟ್ಸ್ಗಳನ್ನು ಮಾಡ್ತಾನೆ, ಅಂದರೆ ಅಮೆಂಡ್ಮೆಂಟ್ಸ್ ಅಂದರೆ ತಿದ್ದುಪಡಿ. ಸೊ ತಿದ್ದುಪಡಿಗಳನ್ನು ಮಾಡ್ತಾನೆ ಇರ್ತಾರೆ. ಅವೆಲ್ಲವೂ ಅವನ ಕ್ವಶನ್ನೇರಲ್ಲಿ ಇನ್ಕ್ಲೂಡ್ ಆಗಿರಬೇಕು, ಅಂದಾಗ ಮಾತ್ರ ಅದೊಂದು ಬೆಸ್ಟ್ ಕ್ವಶನ್ನೇರ್ ಆಗಲಿಕ್ಕೆ ಸಾಧ್ಯ. ಹೀಗಾಗಿ ಏನೆಲ್ಲ ಬದಲಾವಣೆಗಳು ಕಾನೂನಿನ ರೀತಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿರ್ತಾವಲ್ಲ, ಅವೆಲ್ಲ ಬದಲಾವಣೆಗಳನ್ನು ಅವನಲ್ಲಿ ಇನ್ಕ್ಲೂಡ್ ಮಾಡಿರಬೇಕು. ದ ನೆಕ್ಸ್ಟ್ ಒನ್ ಈಸ್ ways to reveal weaknesses of a system. It is a very important point to be noted by the auditor. Means each and every system has its own weaknesses, right? Nothing is ಕರೆಕ್ಟ್ ಇದು ಪರ್ಫೆಕ್ಟ್ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅಫ್ಕೋರ್ಸ್ ದೇರ್ ಮೇ ಬಿ ವೀಕ್ನೆಸಸ್. ಸೊ ಹೀಸ್ ಕ್ವಶನ್ನೇರ್ ಶುಡ್ ಬಿ ಇನ್ ಸಚ್ ಅ ವೇ ದ್ಯಾಟ್ ಆಲ್ ದೋಸ್ ವೀಕ್ನೆಸಸ್ ಶುಡ್ ರಿವೀಲ್ ಜಸ್ಟ್ ಬೈ ಆನ್ಸರಿಂಗ್ ಹೀಸ್ ಕ್ವಶನ್ನೇರ್ಸ್. ಅವನು ಕೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ಆನ್ಸರ್ಗಳನ್ನು ಪಡೆದಂತಹ ಸಂದರ್ಭದಲ್ಲಿನೇ ಅವನಿಗೇನು ಗೊತ್ತಾಗಿರಬೇಕು, ಏನೆಲ್ಲ ವೀಕ್ನೆಸ್ ಅಥವಾ ವೀಕ್ನೆಸ್ ಇದ್ದರೆ ಏನೆಲ್ಲ ವೀಕ್ನೆಸ್ ಇದೆ ಅನ್ನೋದು ಅವನಿಗೆ ಗೊತ್ತಾಗಬೇಕು. ಸೊ ಆ ರೀತಿಯಲ್ಲಿ ಅವನೇನು ಮಾಡಿರಬೇಕು, ಪ್ರಶ್ನೆಗಳನ್ನು ಸಿದ್ಧಪಡಿಸಿರಬೇಕು. ಇಟ್ ಶುಡ್ ರಿವೀಲ್ ದಿ ವೀಕ್ನೆಸಸ್ ಆಫ್ ದಿ ಸಿಸ್ಟಮ್. ಯಾವಾಗ ವೀಕ್ನೆಸ್ ಗೊತ್ತಾಗುತ್ತೋ ಆವಾಗ ಅವನಿಗೆ ಅಡಿಟಿಂಗ್ ಕೆಲಸ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಮೆರಿಟ್ಸ್ ಆಫ್ ICQ. ಹಂಗಿದ್ರೆ ಒಂದು ICQ ಇಂಟರ್ನಲ್ ಕಂಟ್ರೋಲ್ ಕ್ವಶನ್ನೇರಿಂದ ಆಗ್ತಕ್ಕಂತಹ ಉಪಯೋಗಗಳು ಏನೇನು ನಿಮಗೆಲ್ಲ ಗೊತ್ತಾಯ್ತು. ಈಗ ICQ ಅಂದ್ರೇನು, ಅದರ ಫೀಚರ್ಸ್ ಏನು, ಏನೆಲ್ಲ ಪಾಯಿಂಟ್ಸ್ಗಳನ್ನು ನೋಡ್ತೀವಿ ಅಂತ. ಸೊ ಇದೇ ಬೇಸ್ ಮೇಲೆ ನಾವು ಮೆರಿಟ್ಸ್ ಹೇಳ್ತಾ ಹೋಗೋದಾದರೆ, ಇಟ್ ಆ್ಯಕ್ಟ್ಸ್ ಆಸ್ ಅ ಚೆಕ್ ಲಿಸ್ಟ್ ಟು ಫೈಂಡ್ ವೀಕ್ನೆಸಸ್. ನಾ ಈಗಲ ಹೇಳಿದೆ, ನಮ್ಗೆ ICQ ಹೆಂಗೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಒಂದು ಕಂಪನಿಯ ಅಥವಾ ಒಂದು ಆಂತರಿಕ ನಿಯಂತ್ರಣ ವ್ಯವಸ್ಥೆಯ ಲೂಪೋಲ್ಸ್ ಏನಿದ್ದಾವು, ಅಂದ್ರೆ ಅದರ ವೀಕ್ನೆಸ್ಗಳು ಏನಿದ್ದಾವು ಅನ್ನೋದನ್ನು ತುಂಬ ಈಸಿಯಾಗಿ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಒನ್ ಹೆಲ್ಪ್ಸ್ ಟು ಪ್ರಿಪೇರ್ ಆಡಿಟ್ ರಿಪೋರ್ಟ್. ಸಿ with the help of the questionnaire he will come to know what is the efficiency level of a internal control system. So it helps him to prepare a audit report. He can give there are many types of audit reports, okay? So he can give reasons for what purpose he has given that particular audit report. ಇದೇ ಥರನಾದಂತಹ ಒಂದು ಆಡಿಟ್ ರಿಪೋರ್ಟನ್ನು ನಾನು ಯಾಕೆ ಕೊಟ್ಟಿದ್ದೀನಿ ಅನ್ನೋದಕ್ಕೆ ಅವನು ಕಾರಣಗಳನ್ನೇನು ಕೊಡಬೇಕಲ್ಲ, ಆ ಕಾರಣಗಳನ್ನು ಕೊಡಲಿಕ್ಕೆ ನಮ್ಮ ಈ ಇಂಟರ್ನಲ್ ಕಂಟ್ರೋಲ್ ಕ್ವಶನ್ನೇರ್ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಹೆಲ್ಪ್ಸ್ ಟು ನೋ ಚೇಂಜಸ್ ಇನ್ ದಿ ಸಿಸ್ಟಮ್. ಸಿ ವಾಟ್ ಆಲ್ ಚೇಂಜಸ್ ಹ್ಯಾವ್ ಬೀನ್ ಆಕರ್ಡ್ ಇನ್ ದಿ ಸಿಸ್ಟಮ್ ಆಫ್ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ವಿಲ್ ಬಿ ನೋನ್ ವಿತ್ ದಿ ಹೆಲ್ಪ್ ಆಫ್ ಅ ಕ್ವಶನ್ಸ್. ನಾವೇನು ಕ್ವಶನ್ಸನ್ನು ಫ್ರೇಮ್ ಮಾಡಿರ್ತೀವಲ್ಲ, ಅದರ ಸಹಾಯದಿಂದನೇ ನಾವೇನು ಮಾಡಬಹುದು, ಸಿಸ್ಟಮಲ್ಲಿ ಏನಾದರೂ ಬದಲಾವಣೆ ಆಗಿದೆನಾ, ಹಾಗಿದ್ರೆ ಯಾವ ಥರದ ಬದಲಾವಣೆಗಳಾಗಿದೆ, ಯಾವಾಗಾಗಿದೆ, ಅದರಿಂದ ಕಂಪನಿಯ ಆಂತರಿಕ ನಿಯಂತ್ರಣ ಪದ್ಧತಿಯ ಮೇಲೆ ಏನೆಲ್ಲ ಪರಿಣಾಮ ಬೀರಿದೆ. ಸೊ ಈ ಥರದ ಎಲ್ಲ ಪ್ರಶ್ನೆಗಳಿಗೂ ನಮ್ಗೆ ಆನ್ಸರ್ ಎಲ್ಲಿ ಸಿಗುತ್ತಾ, ಇಂಟರ್ನಲ್ ಕಂಟ್ರೋಲ್ ಕ್ವಶನ್ನೇರಲ್ಲಿ ಕಂಟ್ರೋಲ್ ಕ್ವಶನ್ನೇರಿಂದ ನಾವು ಪ್ರಶ್ನೆ ಮಾಡೋದ್ರಿಂದ ನಮ್ಗೆ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಹೆಲ್ಪ್ಸ್ ಅಡಿಟರ್ ಟು ಗಿವ್ ವ್ಯಾಲಿಡ್ ಸಜೆಷನ್ಸ್. ಅಂದ್ರೆ ಈಗ ಅವನಿಗೆ ಏನು ಸರಿ ಇದೆ ಏನು ಸರಿ ಇಲ್ಲ ಅನ್ನೋದು ಗೊತ್ತಾಯಿತು. ಸ್ಟ್ರಾಂಗೆಸ್ಟ್ ಪಾಯಿಂಟ್ ಆಫ್ ದಿ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಯಾವುದು, ವೀಕೆಸ್ಟ್ ಪಾಯಿಂಟ್ ಯಾವುದು ಅನ್ನೋದು ಗೊತ್ತಾಯಿತು. ಸೊ ಅದರಿಂದ ಅಡಿಟರ್ನ ಕೆಲಸ ಕೇವಲ ಬಂದು ಚೆಕ್ ಮಾಡಿ ರಿಪೋರ್ಟನ್ನು ಕೊಟ್ಟು ಹೋದರೆ ಆಗಲ್ಲ. ಇಟ್ಸ್ ನಾಟ್ ದಿ ಓನ್ಲಿ ಡ್ಯೂಟಿ ಆಫ್ ಎನ್ ಅಡಿಟರ್ ಟು ಗಿವ್ ಅ ರಿಪೋರ್ಟ್. ಓಕೆ, ಸೊ ವಾಟ್ ಈಸ್ ಹಿಸ್ ಡ್ಯೂಟಿ? ಹಿ ಹ್ಯಾಸ್ ಟು ಸಜೆಸ್ಟ್ ದಿ ಕಂಪನಿ ರಿಗಾರ್ಡಿಂಗ್ ದಿ ಬೆಸ್ಟ್ ಪ್ರಾಕ್ಟೀಸಸ್. ಅಂದ್ರೆ ಬೆಸ್ಟಾಗಿ ನಾವು ಹೆಂಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಅವನೇನು ಮಾಡಬೇಕಾಗುತ್ತಾ, ಅಡಿಟರು ಸಜೆಷನ್ಸ್ಗಳನ್ನು ಕೊಡಬೇಕಾಗತ್ತೆ. ಸೊ ಅದು ವ್ಯಾಲಿಡ್ ಸಜೆಷನ್ಸ್ಗಳನ್ನು ಕೊಡಬೇಕಾಗತ್ತೆ. ಸೊ ಆ ವ್ಯಾಲಿಡ್ ಸಜೆಷನ್ ಕೊಡಲಿಕ್ಕೆ ನಮ್ಗೆ ICQ ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಡಿಮೆರಿಟ್ಸ್ ಆಫ್ ICQ. ಸೊ ಹೇಳ್ತೀವಿ ನಾವು ಏನಂತ, ತುಂಬ ಸಹಾಯ ಮಾಡುತ್ತೆ. ಇಂಟರ್ನಲ್ ಕಂಟ್ರೋಲ್ ಕ್ವಶನ್ನೇರಿಂದ ಎಫಿಷಿಯನ್ಸಿ ಗೊತ್ತಾಗುತ್ತೆ. ನೆಕ್ಸ್ಟು ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ಮು ಇನ್ನೂ ಚೆನ್ನಾಗಿ ವರ್ಕ್ ಮಾಡಲಿಕ್ಕೆ ಸಜೆಷನ್ ಸಿಗ್ತಾವೆ. ಅಫ್ಕೋರ್ಸ್ ಎವ್ರಿಥಿಂಗ್ ವಿ ಸೇ, ಬಟ್ ಎವ್ರಿ ಕಾಯಿನ್ ಹ್ಯಾಸ್ ಟೂ ಫೇಸಸ್. ಪ್ರತಿಯೊಂದು ಕಾಯಿನ್ಗೂ ಏನಿರುತ್ತೆ, ಎರಡು ಮುಖ ಇದ್ದೇ ಇರ್ತಾವೆ. ಹಾಗೆ
ಆ್ಯಸ್ ಮೆರಿಟ್ಸ್ ವಿ ಸಿ ದ ಸೇಮ್ ವೇ ವಿ ಕ್ಯಾನ್ ಫೈಂಡ್ ಡಿಮೆರಿಟ್ಸ್ ಆಲ್ಸೋ. ಕೆಲವೊಂದು ಡಿಮೆರಿಟ್ಸ್ಗಳನ್ನು ಕೂಡ ಇಲ್ಲಿ ನೋಡಬಹುದು. ಅವು ಯಾವ್ಯಾವು? ದ ಫಸ್ಟ್ ಒನ್ ಈಸ್ ನಾಟ್ ಅಪ್ಲಿಕೇಬಲ್ ಟು ಸ್ಮಾಲ್ ಆರ್ಗನೈಸೇಷನ್ಸ್. ಅಂದರೆ ಸಣ್ಣ ಸಣ್ಣ ಸಂಸ್ಥೆಗಳಿಗೆ ಈ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ಮೇ ಅಷ್ಟೊಂದು ಅಪ್ಲೈ ಆಗಲ್ಲ. ಇನ್ನು ಅದ್ರ ಮೇಲೆ ನಾವು ಅದಕ್ಕೊಂದು ಕ್ವಶನರಿ ಮಾಡಿಕೊಂಡು ಅದ್ರದ್ದು ಎಫಿಸಿಯನ್ಸಿಯನ್ನು ತಿಳ್ಕೊತೀವಿ ಅನ್ನೋದು ಇಟ್ಸ್ ನಾಟ್ ಮಚ್ ಸುಟೇಬಲ್. ನೆಕ್ಸ್ಟ್, ದ ಅನ್ಕವರ್ಡ್ ಆರ್ ಬೈ ICQ ಮೇ ಬಿ ನೆಗ್ಲೆಕ್ಟೆಡ್. ಅಂದ್ರೆ ನಾವು ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮಲ್ಲಿ ಪ್ರತಿಯೊಂದನ್ನು ಕವರ್ ಮಾಡಬೇಕು ಅಂತ ಹೇಳ್ತೀವಿ, ಆದರೂ ಸಂಪೂರ್ಣವಾಗಿ ಎಲ್ಲವನ್ನು ಕವರ್ ಮಾಡಲಿಕ್ಕಾಗಲ್ಲ. ಯಾವುದನ್ನು ಬಿಟ್ಟಿರ್ತೀವಲ್ಲ, ಯಾವುದನ್ನು ನೆಗ್ಲೆಕ್ಟ್ ಮಾಡ್ತೀವಲ್ಲ, ಅದು ಏನಾಗಬಹುದು, ವ್ಯವಸ್ಥೆಯ ಮೇಲೆ ಅಂದರೆ ಆ ನಿಯಂತ್ರಣ ವ್ಯವಸ್ಥೆಯ ಮೇಲೆ ಪರಿಣಾಮವನ್ನು ಬೀರ್ಬೋದು. ಸೊ ಅನ್ಕವರ್ಡ್ ಆರ್ ಬೈ ICQ ಮೇ ಬಿ ನೆಗ್ಲೆಕ್ಟೆಡ್ ಅಂದ್ರೆ ನಾವು ಯಾವುದನ್ನು ಅದ್ರೊಳಗೆ ಸೇರಿಸಿಲ್ಲೋ ಪ್ರಶ್ನೆ, ಆ ಒಂದು ಏರಿಯಾನ ನಾವು ನೆಗ್ಲೆಕ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಇರ್ತಾವೆ. ಇನ್ನು ನೆಕ್ಸ್ಟು, ಮಿಸ್ಇಂಟರ್ಪ್ರಿಟೇಷನ್ ಬೈ ದಿ ರೆಸ್ಪಾಂಡೆಂಟ್ಸ್. ನಾವೇನೋ ಕ್ವಶನ್ಸನ್ನು ಕೊಟ್ಟಿರ್ತೀವಿ, ಅವ್ರು ಆನ್ಸರ್ ಮಾಡುವಾಗ ಅದನ್ನು ಅವ್ರು ಮಿಸ್ಇಂಟರ್ಪ್ರಿಟೇಷನ್ ಮಾಡ್ಕೋಬೋದು. ನಾವು ಕೇಳಿರ್ತಕ್ಕಂತಹ ಇಂಟೆನ್ಷನ್ ಅಥವಾ ನಮ್ಮ ಉದ್ದೇಶನೇ ಬೇರೆ ಇರುತ್ತೆ ಆ ಪ್ರಶ್ನೆ ಮಾಡಿದ್ದು, ಅವರು ಅದಕ್ಕೆ ರೆಸ್ಪಾಂಡ್ ಮಾಡಿದ ರೀತಿಯೇ ಏನಾಗಿರುತ್ತೆ, ಬೇರೆ ಆಗಿರಬಹುದು. ಸೊ ಇದು ಒಂದು ಡಿಮೆರಿಟ್ಟು. ನೆಕ್ಸ್ಟು, ಸಿಂಗಲ್ ICQ ಈಸ್ ನಾಟ್ ಇನಫ್ ಟು ರಿವ್ಯೂ ಹೋಲ್ ಸಿಸ್ಟಮ್. ಆಬ್ವಿಯಸ್ಲಿ ರೈಟ್. ಹೇಗೆ ಅಂತಂದ್ರೆ ನಾವು ಒಂದು ಸಣ್ಣ ಕ್ವಶನೇರನ್ನು ಇಟ್ಕೊಂಡು ಇಡೀ ಒಂದು ವರ್ಷದ ಅಷ್ಟು ದೊಡ್ಡ ಸಂಸ್ಥೆಯ ಸಿಸ್ಟಮನ್ನು, ವ್ಯವಸ್ಥೆಯನ್ನು ಡಿಸೈಡ್ ಮಾಡೋದೈತಲ್ಲ, ಇಟ್ಸ್ ನಾಟ್ ಇನಫ್. ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಈಗ ನಿಮ್ಮ ಎಕ್ಸಾಮ್ ಮೇಲೇ ನಾವೇನು ಮಾಡ್ತೀವಿ, ಹೇಳ್ತೀವಿ ಎಷ್ಟು ಪರ್ಸೆಂಟೇಜ್ ಏನು, ಎಷ್ಟು ಮಾರ್ಕ್ಸ್ ತೊಗೊಂಡಾರ, ಬಟ್ ಅದೊಂದೇ ನಿಮ್ಮ ನಾಲೆಜಿಗೆ ಏನಲ್ಲ ಮೆಜರಿಬಿಲಿಟಿ ಅಲ್ಲ ಅದು. ಹಂಗೆ ಒಂದು ಸಿಂಗಲ್ ಕ್ವಶನ್ ಏನು ಮಾಡಲಿಕ್ಕಾಗಲ್ಲ, ಹೋಲ್ ಸಿಸ್ಟಮಿನ ಬಗ್ಗೆ, ಅದರ ಎಫಿಸಿಯನ್ಸಿ ಬಗ್ಗೆ ಹೇಳಲಿಕ್ಕೆ ಆಗಲ್ಲ. ಇನ್ನು ಇಂಟರ್ನಲ್ ಕಂಟ್ರೋಲ್ ಚೆಕ್ ಲಿಸ್ಟ್ ಅಂತಂದರೆ ಇಟ್ಸ್ ಎ ಟೂಲ್ ಫಾರ್ ಇವ್ಯಾಲ್ಯುಯೇಟಿಂಗ್ ದಿ ಸ್ಟೇಟ್ ಆಫ್ ಆರ್ಗನೈಸೇಷನ್ಸ್ ಸಿಸ್ಟಮ್ ಆಫ್ ಇಂಟರ್ನಲ್ ಕಂಟ್ರೋಲ್. ಅಂದ್ರೆ ಇದು ಒಂದು ಮಾಧ್ಯಮ, ಇದೊಂದು ಟೂಲ್. ಇದನ್ನು ಬಳಸ್ಕೊಂಡು ಅವನೇನು ಮಾಡ್ತಾನೆ, ಪ್ರಶ್ನೆಗಳನ್ನು ಕೇಳ್ತಾನೆ. ಅಂದರೆ ಒಂದು ಹಾಳೆಯೊಳಗೆ ಲಿಸ್ಟ್ ಬರೆದು ಇಟ್ಕೊಂಡಿರ್ತಾರಲ್ಲ, ಅದಕ್ಕೆ ಏನಂತಾರೆ, ಚೆಕ್ ಲಿಸ್ಟ್ ಅಂಥೇಳಿ. ಚೆಕ್ ಲಿಸ್ಟ್ ಒಳಗೆ ಹಿಂಗೆ 4 ಚೌಕ್ ಬಾಕ್ಸ್ ಹಾಕಿರ್ತಾರೆ, ಚೌಕನ್ ಬಾಕ್ಸ್ ಇರುತ್ತೆ. ಇದ್ದರೆ ಹಿಂಗೆ ಚೆಕ್ ಇದ್ದರೆ ಪಾಸ್ ಮಾರ್ಕ್ ಹಾಕೋದು, ಇಲ್ಲ ಅಂದರೆ ಅದನ್ನ ಹಾಗೆ ಖಾಲಿ ಬಿಡ್ತಾರೆ. ಅದಕ್ಕೆ ಏನಂತಾರೆ, ಇಂಟರ್ನಲ್ ಕಂಟ್ರೋಲ್ ಚೆಕ್ ಲಿಸ್ಟ್ ಅಂಥೇಳಿ ಕರೀತಾರೆ. ಇನ್ನು ಏನೆಲ್ಲ ಪಾಯಿಂಟ್ಸ್ಗಳನ್ನು ಇಂಟರ್ನಲ್ ಕಂಟ್ರೋಲ್ ಚೆಕ್ ಲಿಸ್ಟಲ್ಲಿ ಬಳಸಿರ್ತಾರೆ ಅಂತಂದ್ರೆ, ಚೆಕ್ ಲಿಸ್ಟ್ ಆನ್ ಸೆಗ್ರಿಗೇಷನ್ ಆಫ್ ಡ್ಯೂಟೀಸ್. ಅಂದರೆ ಯಾರ್ಯಾರಿಗೆ ಯಾವ ಕರ್ತವ್ಯಗಳನ್ನು ವಹಿಸಿಕೊಟ್ಟಿದೆ ಅನ್ನೋದ್ರ ಬಗ್ಗೆ ಚೆಕ್ ಲಿಸ್ಟಲ್ಲಿ ಅಂದರೆ ಯೂಸ್ ಮಾಡಿರ್ತಾರೆ. ಯಾರ್ಯಾರಿಗೆ ಯಾವ ಕೆಲಸ ಮಾಡತ್ತಾರ, ಯಾರು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಅದರ, ಯಾರು ಮಾರ್ಕೆಟಿಂಗಿಗೆ ಅದರ. ಹಂಗೆ ಸೆಗ್ರಿಗೇಷನ್ ಆಫ್ ಡ್ಯೂಟೀಸ್, ಅವರವರಿಗೆ ಸಂಬಂಧಪಟ್ಟಂತಹ ಡ್ಯೂಟೀಸ್ಗಳು, ಯಾರ್ಯಾರು ಯಾವ ಡ್ಯೂಟೀಸ್ಗಳನ್ನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿರ್ತಾವೆ. ಬ್ಯಾಂಕ್ ರೀಕನ್ಸಿಲಿಯೇಷನ್ಸ್ ಅಂದರೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸನ್ನು ರೆಡಿ ಮಾಡಿಟ್ಕೊಂಡಿರ್ತಾರೆ. ನೆಕ್ಸ್ಟು, ಎಂಪ್ಲಾಯೀಸ್ ಆರ್ ಪರ್ಸೋನಲ್, ನೀವು ಆ ಸಂಸ್ಥೆಯ ಕೆಲಸಗಾರರ ಬಗ್ಗೆ ಕೇಳುವಂತಹ ಪ್ರಶ್ನೆಗಳು ಇಲ್ಲಿರ್ತಾವೆ. ಸೇಫ್ ಗಾರ್ಡಿಂಗ್ ಅಸೆಟ್ಸ್ ಅಂದರೆ ಈ ಅಸೆಟ್ಸ್ ಏನಿರ್ತಾವೆ ಅವುಗಳ ಬಗ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಅಲ್ಲಿ ಒಳಗೊಂಡಿರ್ತಾವೆ. ಆ್ಯಂಡ್ ಲಾಸ್ಟ್ ಒನ್, ಅದರ್ಸ್. ಇವಿಷ್ಟು ಬಿಟ್ಟು ಕಂಪನಿಯ ಬಗ್ಗೆ ಮತ್ತೇನಾದ್ರೂ ಆಡಿಟರ್ಗೆ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಅನಿಸಿದ್ರೆ ಅವೆಲ್ಲ ಅಂಶಗಳು ಇದರಲ್ಲಿ ಬಂದಿರ್ತಾವೆ. ಸೊ ದಿಸ್ ಈಸ್ ಆಲ್ ಅಬೌಟ್ ವಾಟ್ ಇಂಟರ್ನಲ್ ಕಂಟ್ರೋಲ್ ಕ್ವಶನೇರ್. ಅಂದರೆ ಆಂತರಿಕ ನಿಯಂತ್ರಣ ವ್ಯವಸ್ಥೆಯ ಬಗ್ಗೆ ಇರತಕ್ಕಂಥ ಪ್ರಶ್ನಾವಳಿಯ ಬಗ್ಗೆ. ಐ ಥಿಂಕ್ ಯು ಹ್ಯಾವ್ ಆಲ್ ಅಂಡರ್ಸ್ಟುಡ್. ಥ್ಯಾಂಕ್ ಯು.